Hello, welcome all my dear student to my channel Learn with me. Today in this video we have learned about one of the grammar lesson tenses. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯೋದಕ್ಕೆ ಹೊರಟಿರೋದು ಟೆನ್ಸ್ ಅಂತ ಹೇಳಿ ಅಂದ್ರೆ ಕಾಲಗಳು ಅಂತ ಹೇಳಿ. ಟೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಲೆಸನ್ ಆಗಿರುತ್ತೆ. ಸೊ ಈ ಗ್ರಾಮರ್ ಅನ್ನ ನಾವು ಕರೆಕ್ಟ್ ಆಗಿ ಈ ಟೆನ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಕಲ್ತ್ವಿ ಅಂತ ಹೇಳಿದ್ರೆ ಎಲ್ಲಾ ಗ್ರಾಮರಿನ ಫೌಂಡೇಶನ್ ಆಗಿರುತ್ತೆ ಇದು. ಸೊ ಇದನ್ನ ನಾವು ನೀಟಾಗಿ ಕಲಿಬೇಕಾಗಿರುತ್ತೆ. ಹಾಗಾದ್ರೆ ಟೆನ್ಸ್ ಅಂತಂದ್ರೆ ಏನು, ಅದರ ಟೈಪ್ಸ್ ಏನು, ಸೊ ಡೆಫಿನೇಷನ್ ಏನು, ಎಕ್ಸಾಂಪಲ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಜಸ್ಟ್ ಮೇನ್ 3 ಟೈಪ್ಸ್ ಮಾತ್ರ ಈ ವಿಡಿಯೋದಲ್ಲಿದೆ. ಸೊ ವಾಟ್ ಈಸ್ ಟೆನ್ಸಸ್? A tense is a form of the verb that allows you to express time. So tense is a form of the verb. Tense ಅಂತ ಹೇಳಿದ್ರೆ ಒಂದು ವರ್ಬಿನ ಫಾರ್ಮ್ ಆಗಿರುತ್ತೆ that allows you to express time. ಸೊ ಆ ವರ್ಬ್ ಅಲ್ಲಿ ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಟೈಮ್ ಅನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಟೆನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ವರ್ಬ್ ಯಾವ ಟೈಮ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಕೈಂಡ್ಸ್ ಆಗಿ ನಾವು ಡಿವೈಡ್ ಮಾಡಿದೀವಿ. ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಟೆನ್ಸಸ್. 3 ತರದ ಟೆನ್ಸಸ್ ಅನ್ನ ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಇಸ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಇಸ್ ಫ್ಯೂಚರ್ ಟೆನ್ಸ್. 3 ಟೈಪ್ ಬರುತ್ತೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹಾಗಾದ್ರೆ ಈ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು, ಫ್ಯೂಚರ್ ಟೆನ್ಸ್ ಅಂದ್ರೆ ಏನು, ಪಾಸ್ಟ್ ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡೋಣ. ಅದರ ಎಕ್ಸಾಂಪಲ್ಸ್ ಯಾವ ತರ ಬರುತ್ತೆ, ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಣ. Present tense. The present tense is the verb form you use when you talk about what's happening right now. So present tense ಅಂತ ಹೇಳಿದ್ರೆ present tense is the verb form. ಇದು ಕೂಡ ಒಂದು verb form ಆಗಿರುತ್ತೆ. You use when you talk about what's happening right now. ಈಗ ನಡೆಯುವಂತ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ರೆ, ಈಗ ಏನಾಗ್ತಾ ಇದೆ, ಇವತ್ತೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಾವು present tense ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವರ್ಬ್ ಅನ್ನ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ, ವರ್ಬ್ 2 ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳಿ, ವರ್ಬ್ 3 ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. V1, V2, V3 ಅಂತ ಕರಿತೀವಿ. V1 is referred present tense, V2 is referred past tense, V3 is referred past participle ಅಂತ ಹೇಳಿ ನಾವು ಕರಿತೀವಿ. ಸೊ ಪ್ರೆಸೆಂಟ್ ಟೆನ್ಸ್ ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ವರ್ಬ್ ಅಲ್ಲಿ ಎಸ್ ಮತ್ತೆ es ಬಂದಿರುತ್ತೆ. ಸೊ ಅದನ್ನ ನಾವು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಎಕ್ಸಾಂಪಲ್ ನೋಡಿ, ಶಿ ಲಿವ್ಸ್ ಇನ್ ಸ್ಪೇನ್. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಲಿವ್ಸ್ ಅನ್ನೋದು ವರ್ಬ್ ಆಗಿರುತ್ತೆ, ಇನ್ ಸ್ಪೇನ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಈ ತರ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ನಮಗೆ ಟೆನ್ಸ್ ಗೊತ್ತಾಗೋದು ಈ ವರ್ಬ್ ಅನ್ನೋ ವರ್ಡ್ ಅಲ್ಲಿ ನಾವು ಟೆನ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕಾಗಿರುತ್ತೆ. ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅನ್ನೋದು ನಮ್ಗೆ ಇಲ್ಲಿ ಐಡೆಂಟಿಫೈ ಆಗಿರುತ್ತೆ. ವರ್ಬ್ ಅಲ್ಲಿ ಎಸ್ ಮತ್ತೆ es ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ರಾಮ್ ಡ್ರೈವ್ಸ್ ಎ ಟ್ಯಾಕ್ಸಿ. ಇಲ್ಲೂ ಕೂಡ ಏನಿದೆ, es ಆಡ್ ಆಗಿದೆ. ವರ್ಬ್ ಅಲ್ಲಿ es ಆಡ್ ಆಗಿರೋದಕ್ಕೆ ಇದನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದ್ರ ಮೇಲೆ 4 ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ. 4 ಕೈಂಡ್ ಆಫ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾನು ಹೇಳ್ತಾ ಇರೋದು ಜಸ್ಟ್ 3 ಮೇನ್ ಟೈಪ್ಸ್ ಆಫ್ ಟೆನ್ಸಸ್ ಅನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ, ಲೀವ್ಸ್ ಯಾವ ವರ್ಬ್ ಅಲ್ಲಿ ಎಸ್ ಅಥವಾ es ಬಂದಿರುತ್ತೋ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾದ್ರೆ ವಾಟ್ ಈಸ್ ಪಾಸ್ಟ್ ಟೆನ್ಸ್? ದ ಪಾಸ್ಟ್ ಟೆನ್ಸ್ ಇಸ್ ಅ ವರ್ಬ್ ಫಾರ್ಮ್ used to talk about past action, state of being or events ಅಂತ ಹೇಳಿ ಕರಿತೀವಿ. ಪಾಸ್ಟ್ ಟೆನ್ಸ್ ಇಸ್ ಅ ವರ್ಬ್ ಫಾರ್ಮ್ used to talk about. ಇದು ಕೂಡ ಒಂದು ವರ್ಬಿನ ಫಾರ್ಮ್ ಆಗಿರುತ್ತೆ. ಟು ಟಾಕ್ ಅಬೌಟ್ ಪಾಸ್ಟ್ ಆಕ್ಷನ್, ಸ್ಟೇಟ್ಸ್ ಆಫ್ ಬೀಯಿಂಗ್ ಆರ್ ಈವೆಂಟ್ಸ್ ಅಂದ್ರೆ ಕಳೆದೋಗಿರೋದ್ರ ಬಗ್ಗೆ, ನಿನ್ನೆ ನಡೆದಿರೋ ಬಗ್ಗೆ ಆಕ್ಷನ್ ಆಗಿರ್ಬೋದು, ಮುಗ್ದೋಗಿರುವಂತ ಒಂದು ಈವೆಂಟಿನ ಬಗ್ಗೆ ಮಾತಾಡೋದಾಗಿರ್ಬೋದು, ಅದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆಲ್ಮೋಸ್ಟ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಆ ವರ್ಕ್ ಕಂಪ್ಲೀಟ್ ಆಗಿರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಅದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ 2 ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ವರ್ಬ್ 2 ಬರುತ್ತೆ ಅಂತ ಹೇಳಿದ್ರೆ ed ಬಂದು ಜಾಯಿನ್ ಆಗುತ್ತೆ. ಇಲ್ಲಿ ನೋಡಿ, ಐ ಜಾಯಿನ್ಡ್ ದ ಸರ್ಕಸ್. ಐ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಜಾಯಿನ್ಡ್, ಸೊ ಇಲ್ಲಿ ed ಆಡ್ ಆಗಿದೆ. ವರ್ಬ್ ಅಲ್ಲಿ ed ಬಂದ್ ಆಡ್ ಆದ್ರೆ ಅದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಜಾಯಿನ್ಡ್ ದ ಸರ್ಕಸ್ ಇದು ಆಬ್ಜೆಕ್ಟ್ ಆಗಿರುತ್ತೆ. es ಬಂದ್ರೆ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಯಾವ ವರ್ಬ್ ಅಲ್ಲಿ ed ಬಂದ್ ಜಾಯಿನ್ ಆಗುತ್ತೋ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಸೆಕೆಂಡ್ ಒನ್, he played the game. ಇಲ್ಲೂ ಕೂಡ ವರ್ಬ್ ನ ನೋಡ್ಬೇಕಾಗುತ್ತೆ ನಾವು ಟೆನ್ಸ್ ಅನ್ನ ಐಡೆಂಟಿಫೈ ಮಾಡೋದು. ಇಟ್ಸ್ ಅ ವರ್ಬ್ ಫಾರ್ಮ್ ಆಗಿರೋದ್ರಿಂದ ನಾವು ವರ್ಬ್ ಅಲ್ಲೇ ನೋಡ್ಬೇಕಾಗಿರುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ನಮ್ಗೆ ವರ್ಬ್ ಆಗಿರೋದು
ಪ್ಲೇಡ್. ಸೊ ಇಲ್ಲಿ ಇಡಿ ಬಂದು ಆಡ್ ಆಗಿರೋದ್ರಿಂದ ನಾವು ಇದನ್ನ ಪಾಸ್ಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್. ದ ಫ್ಯೂಚರ್ ಟೆನ್ಸ್ ಇಸ್ ದ ವರ್ಬ್ ಫಾರ್ಮ್ ಯು ಯೂಸ್ ಟು ಟಾಕ್ ಅಬೌಟ್ ಥಿಂಗ್ಸ್ ದಟ್ ಯು ಎಕ್ಸ್ಪೆಕ್ಟ್ ಟು ಹ್ಯಾಪನ್ ಲೇಟರ್. ಇದು ಕೂಡ ವರ್ಬ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಕಳೆದೋಗಿರೋದು ಅಂದ್ರೆ ನೆಕ್ಸ್ಟ್ ಆಗೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ವಾಟ್ ದಟ್ ಯು ಎಕ್ಸ್ಪೆಕ್ಟ್ ಟು ಹ್ಯಾಪನ್ ಲೇಟರ್, ಮುಂದೆ ಏನಾಗತ್ತೆ, ನೆಕ್ಸ್ಟ್ ಏನಾಗಬೇಕು ಅನ್ನೋದ್ರ ಬಗ್ಗೆ ಏನ ಹೇಳೋದು ಫ್ಯೂಚರ್ ಟೆನ್ಸ್ ಆಗಿರುತ್ತೆ. ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ಶೆಲ್ ಪ್ಲಸ್ ಅಥವಾ ವಿಲ್ ನ ನಾವಿಲ್ಲಿ ಯೂಸ್ ಮಾಡ್ತೀವಿ, ವರ್ಬು ಆಬ್ಜೆಕ್ಟ್. ಸೊ ಈ ತರ ಇರುತ್ತೆ ಸಬ್ಜೆಕ್ಟ್. ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ, ಈ ಫಾರ್ಮುಲಾಕ್ಕೆ ಕರೆಕ್ಟ್ ಆಗಿ ವಿಲ್ಲು ಶೆಲ್ಲು ಎಲ್ಲಿ ಎಡಾಗಿರುತ್ತೋ ಅದಕ್ಕೆ ನಾವು ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿ ವಿಲ್ ಹೆಲ್ಪ್ ಅಸ್ ಲೇಟರ್. ಹಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವಿಲ್ ಅನ್ನೋದನ್ನ ವಿಲ್ ಅಥವಾ ಶೆಲ್ ಯಾವುದೇ ಬಂದ್ರೂ ಕೂಡ ನಾವು ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ವರ್ಬು ಹೆಲ್ಪ್ ಅನ್ನೋದು ವರ್ಬ್ ಆಗುತ್ತೆ, ಆಬ್ಜೆಕ್ಟ್ ಲೇಟರ್ ಆಗುತ್ತೆ. ಸೊ ಇಷ್ಟು ವರ್ಡ್ಸ್ ಗಳಿರುತ್ತೆ. ಇಲ್ಲಿ ನಾವು ಯೂಸ್ ಮಾಡೋದು ವಿಲ್ ಮತ್ತೆ ಶೆಲ್. ಇವೆರಡು ವರ್ಡ್ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನಾವು ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಆರಾಮಾಗಿ ಐಡೆಂಟಿಫೈ ಮಾಡಬಹುದು. ಸೆಕೆಂಡ್ ಎಕ್ಸಾಂಪಲ್, ಹಿ ವಿಲ್ ಕಮ್ ಟುಮಾರೋ. ಅವನು ನಾಳೆ ಬರ್ತಾನೆ. ಹಿ ವಿಲ್ ಕಮ್ ಟುಮಾರೋ, ಅವ್ನು ನಾಳೆ ಬರ್ತಾನೆ. ಸೊ ನಾಳೆ ನಾವು ಮುಂದಿನ ಬಗ್ಗೆ ನಾವು ಹೇಳ್ತಾ ಇರೋದ್ರಿಂದ ಇದನ್ನ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಹಿ ವಿಲ್ ಹೆಲ್ಪ್ ಅಸ್ ಲೇಟರ್, ಅವ್ನು ನಮಗೆ ಆಮೇಲೆ ಹೆಲ್ಪ್ ಮಾಡ್ತಾನೆ, ಸ್ವಲ್ಪ ಹೊತ್ತು ಬಿಟ್ಟು ಹೆಲ್ಪ್ ಮಾಡ್ತಾನೆ. ಅಂದ್ರೆ ಫ್ಯೂಚರ್ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಸೊ ಅದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ, ಫ್ಯೂಚರ್ ಏನಾಗ್ಬೋದು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿರ್ತೀವಿ, ಅದಕ್ಕೆ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಮೂರು ಟೆನ್ಸ್ಗಳು ಅರ್ಥ ಆಯ್ತು ಅನ್ಕೊಳ್ತೀನಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಅಂತ ಹೇಳಿದ್ರೆ ಇವತ್ತಿನ ಬಗ್ಗೆ, ಈಗ ನಡೆಯುವಂತ ವಿಷಯಗಳ ಬಗ್ಗೆ ನಾವು ಮಾತಾಡೋದು. ಪಾಸ್ಟ್ ಅಂತ ಹೇಳಿದ್ರೆ ನಡೆದು ಹೋಗಿರೋದ್ರ ಬಗ್ಗೆ ಮಾತಾಡೋದು. ಫ್ಯೂಚರ್ ಅಂತ ಹೇಳಿದ್ರೆ ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡೋದು. ಸೊ ಈ ಮೂರು ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀವಿ. ಇದ್ರ ಮೇಲೆ ನಾವು 12 ಕೈಂಡ್ಸ್ ಆಫ್ ಟೆನ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ. 12 ತರದ ಟೆನ್ಸಸ್ ಗಳನ್ನ ಡಿವೈಡ್ ಮಾಡ್ತೀವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.